ಲಿಂಗಸಗೂರು ತಾಲೂಕಿನ ರೋಡಲ್ಬಂಡ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವು ಅದ್ದೂರಿಯಾಗಿ ನೆರವೇರಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಜಯಂತ್ಯೋತ್ಸವದ ಮೆರವಣಿಗೆಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ದು ಜನಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರೋಡಲ್ಬಂಡ ಗ್ರಾಮ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಗ್ರಾಮ ಘಟಕದ ನೂತನ ಸಂಚಾಲಕರಾಗಿ ಶಂಭುಲಿಂಗ ಎಸ್, ಸಂಘಟನಾ ಸಂಚಾಲಕರಾಗಿ ವಜ್ಞಪ್ಪ, ಕಾರ್ಯದರ್ಶಿ ಕ್ಷೀರಲಿಂಗರಾಯ್, ಖಜಾನ್ಸಿ ದುರ್ಗಪ್ಪ ಹಾಗೂ ಕಾರ್ಯಕಾರಿಣಿ ಮಂಡಳಿ ಸದಸ್ಯರಾಗಿ ಭೀಮೇಶ, ರಮೇಶ, ಪವನ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನೂತನ ಗ್ರಾಮ ಘಟಕದ ಅಧ್ಯಕ್ಷರಾದ ಶಂಭುಲಿಂಗರವರು ಮಾತನಾಡಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪಿತಾಮಹ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಆಶಯದಂತೆ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಬಲಪಡಿಸಿ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡುತ್ತೇವೆ, ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆಗೆ ಅಟ್ಟಿ ಪೊಲೀಸ್ ಠಾಣಾ ಸಿಪಿಐ ಶಿವಾನಂದ ಗಾಣಿಗ ಹಾಗೂ ಸಿಬ್ಬಂದಿಗಳು ಪೊಲೀಸ್ ಬಂದೋಬಸ್ತ್ ಒದಗಿಸಿದರು. ಕಾರ್ಯಕ್ರಮದಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಶರಣಪ್ಪ ಕಟ್ಟಿಮನಿ, ಲಕ್ಕಪ್ಪ ನಾಗರಾಳ, ಬಸವರಾಜ್ ಬಂಕದಮನೆ, ನಾಗರಾಜ್ ಎರಡೋಣಿ, ಬಾಲರಾಜ್ ಗೌಡೂರವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಲಿಂಗಸಗೂರು ತಾಲೂಕು ವರದಿಗಾರರು ಅಮರೇಶ್ ಕಟ್ಟಿಮನಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಇವತ್ತು ಭಾರತ ದೇಶಾದ್ಯಂತ ರಜೆಯೊಂದಿಗೆ ಹಳ್ಳಿಯಿಂದ ಸರ್ಕಾರಿ ಕಚೇರಿವರೆಗೂ ಸನ್ನದ್ಧಗಳಿಂದ ದಿಲ್ಲಿವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಅಂಬೇಡ್ಕರ್ ಅವರ ಜನ್ಮದಿನದ ಆಚರಣೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನಮ್ಮ ಅವರ 119ನೇ ಜಯಂತಿಯ ಅಂಗವಾಗಿ ಇವತ್ತಿನ ದಿವಸ ರೋಡಲ್ಬಂಡ ಗ್ರಾಮದಲ್ಲಿ ಈ ದಲಿತ ಸಂಘ ಸಮಿತಿಯ ಒಂದು ಸಂಘಟನೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ಈ ಸಂಘಟನೆಯಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳನ್ನು ಒಳಗೊಂಡು ಮೂಲಭೂತ ಸೌಲಭ್ಯ ಒದಗಿಸಲು ಈ ಎಲ್ಲ ಪದಾಧಿಕಾರಿಗಳು ಮುಂದಾಗಬೇಕು. ಎಲ್ಲ ಶೋಷಿತ ಹಾಗೂ ದೀನದಲಿತರ ವರ್ಗಗಳಿಗೆ ತಾವು ಆಶಯಕಿರಣವಾಗಿ ಈ ನೊಂದವರಿಗೆ ಧ್ವನಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸಿದಾಗ ಮಾತ್ರ ತಾವು ಮುಂದೆ ಬೆಳೆಯಲು ಸಾಧ್ಯ ಆಗುತ್ತಂತ ನಾನು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಪ್ರತಿ ವರ್ಷ ಏಪ್ರಿಲ್ 14ರಂದು ಆಚರಿಸುತ್ತಾ ಬಂದಿದ್ದೀವಿ ಕೂಡ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಕೂಡ ವಿದೇಶದಲ್ಲೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸುವುದು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ದೇಶದ ದುರದೃಷ್ಟ 135 ವರ್ಷಗಳು ಕಳೆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮತ್ತು ಅಂಬೇಡ್ಕರ್ ಅವರ ಸಂದೇಶಗಳನ್ನು ತಿಳಿದುಕೊಳ್ಳುವುದರಲ್ಲಿ ಅವರು ಭಾರತದಲ್ಲಿ ನಡೀತಿರುವುದರಲ್ಲಿ ನಾವು ವಿಫಲರಾಗಿದ್ದೇವೆ. ಅಂಬೇಡ್ಕರ್ ಅವರ ಒಂದು ಅಂಬೇಡ್ಕರ್ ಅವರ ಸಂಘ ಮಾಡಿರುವ ಉದ್ದೇಶವೇನೆಂದರೆ ಇದು ಒಳ್ಳೆ ಸ್ಲೋಗಿಗೆ ಅಲ್ಲ, ವರ್ಷದಲ್ಲಿ ಒಂದು ಟವಲ್ ಹಾಕಿ ಕೋಟೆಗಳಲ್ಲಿ ಬೋಧಿಸುವ ಸ್ಲೋಗಿ ಉದ್ದೇಶ ಈ ಸಂಘಟನೆ ಉದ್ದೇಶವಲ್ಲ. ಈ ಸಂಘಟನೆ ಕಟ್ಟಿರುವ ಉದ್ದೇಶವೇನೆಂದರೆ ನಾವು ನಮಗೆ ಬರ್ತಕ್ಕಂಥ ಹಕ್ಕುಗಳನ್ನ ಹೋರಾಟದ ಮೂಲಕ ಪಡೆಯುವ ಉದ್ದೇಶಕ್ಕಾಗಿ ನಾವು ಈ ಸಂಘಟನೆಯನ್ನು ಕಟ್ಟುತ್ತೇವೆ. ಈ ಜೈ ಭಾಷೆ ನಾವು ಮುಗಿಸುತ್ತೇವೆ. ಜೈ ಭೀಮ್.